ಹಾಯ್ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಮತ್ತು ಸೋಯಾ ಚಿಂಗ್ಸ್ ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ಇದು ನನ್ನ ಹೊಸ ರೆಸಿಪಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಇದಕ್ಕೆ ಬೇಕಾಗಿರೋದಂತೂ ಸೋಯಾ ಚಿಂಗ್ಸ್ ಮತ್ತು ಈರುಳ್ಳಿ, ಟೊಮೊಟೊ, ಗರಂ ಮಸಾಲ, ಖಾರದ ಪುಡಿ ಮತ್ತು ಧನಿಯಾದ ಪುಡಿ ಇಷ್ಟೇ. ಇದನ್ನೆಲ್ಲ ಹಾಕಿ ಜೊತೆಗೆ ಒಗ್ಗರಣೆ ಕೊಟ್ಕೊಂಡು ಸೋಯಾ ಚಿಂಗ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸಿ ಹಿಂಡಿ ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ತಿರುವಿ ಅದಾದ ನಂತರ ಅವಲಕ್ಕಿನ ನಾನು ಒಂದು 5 ನಿಮಿಷ ತೊಳೆದು ನೆನೆಸಿಟ್ಟಿದ್ದೆ. ಈಗ ಅದನ್ನು ನೀರು ಬಸ್ತಿ ಇಟ್ಟಿದ್ದೀನಿ ನೋಡಿ, ಉಡಿ ಆಗಿದೆ. ಇದನ್ನು ಇವಾಗ ಒಗ್ಗರಣೆ ಜೊತೆಗೆ ಹಾಕಿ ತಿರುಗಿಸೋಣ. ಒಂದು 5 ನಿಮಿಷ ಜೊತೆಗೆ ಕೈ ಆಡಿಸಿ ಚೆನ್ನಾಗಿ ಕೂಡೋವರೆಗೂ ಸ್ವಲ್ಪ ಒಗ್ಗರಣೆ ಜೊತೆಗೆ ಕೈ ಆಡಿಸ್ತಾ ಬನ್ನಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡಿ. ಆಮೇಲೆ ತಟ್ಟೆಗೆ ಹಾಕ್ಕೊಂಡು ತಿನ್ನಿ ನೋಡಿ. ಇದು ನನ್ನ ಹೊಸ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ಅರ್ಜೆಂಟ್ ಆಗೋವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.